रील्स करतोस म्हणत. सनराइज ರಾಮನಗರ. ಹಾಯ್, ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವು ಇವತ್ತು ಸ್ಪೈಸಸ್ ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಸ್ಪೈಸಸ್ ಲ್ಯಾಂಡ್ ಅಂದ್ರೆ ಕೇರಳದಲ್ಲಿರುವಂತ ವಾಯ್ನಾಡ್ಗೆ ಹೋಗ್ತಾ ಇದ್ದೀವಿ. ವಾಯ್ನಾಡ್ ಅಂದ್ರೆ ವಿಲೇಜಸ್ ಆಫ್ ಫೀಲ್ಡ್ಸ್ ಅಂತ ಅಂತೆ, ಅದಕ್ಕೆ ವಾಯ್ನಾಡ್ ಅಂತ ಹೇಳ್ತಾರೆ. ವಾಯ್ನಾಡ್ ಇರೋದು ಬೆಂಗಳೂರಿಂದ 279 ಕಿಲೋಮೀಟರ್ಸ್ ಅಂತೆ, 5.5 hours ಜರ್ನಿ. ಸೊ ನಾವು 6:30ಗೆ ಬಿಟ್ಟಿದ್ದೀವಿ. ಇವಾಗ ಫಸ್ಟ್ ಎಡಕಲ್ ಕೇವ್ಸ್ಗೆ ಹೋಗ್ತಾ ಇದೀವಿ. ವಾಯ್ನಾಡ್ಗೆ ಹೋಗೋ ಮುಂಚೆ ಎಡಕಲ್ ಕೇವ್ಸ್ ಸಿಗುತ್ತೆ, ಅದು 269 ಕಿಲೋಮೀಟರ್ಸ್ ಅಂತೆ. ಆದ್ರೂ ಅದು ಕೂಡ 5 hours ಜರ್ನಿ ಇದೆ. ಸೊ ಮೊದಲು ಎಡಕಲ್ ಕೇವ್ಸ್ ನೋಡ್ಕೊಂಡು ಆಮೇಲೆ ವಾಯ್ನಾಡ್ಗೆ ಹೋಗ್ತಾ ಇದೀವಿ. ಇವತ್ತಿನ ಟ್ರಿಪ್ 4 days ಟ್ರಿಪ್, ಫುಲ್ ಮಜಾ ಮಸ್ತಿ. ಸೊ ವಾಯ್ನಾಡಲ್ಲಿ ತುಂಬಾ ವೈಲ್ಡ್ ಲೈಫ್ ಸೆಂಚುರೀಸ್ ಇದೆ, ಆಮೇಲೆ ಗ್ರೀನ್ ಲಶಸ್ ತುಂಬಾ ಇದೆಯಂತೆ. ಲ್ಯಾಂಡ್ ಫುಲ್ ಗ್ರೀನ್ರಿ ಇರುತ್ತೆ. ಆಮೇಲೆ ಬರ್ಡ್ ಸೆಂಚುರಿ ಇದೆ. ತುಂಬಾನೇ ಚೆನ್ನಾಗಿರುವಂತ ನೇಚರ್ ಬ್ಯೂಟಿ ಇದೆಯಂತೆ. ಸೊ ಅದನ್ನ ನೋಡೋಣ ಹೇಗಿದೆ ವಾಯ್ನಾಡ್ ಅಂತ. ಬನ್ನಿ, ವಾಯ್ನಾಡ್ಗೆ ಹೋಗ್ಬಿಟ್ಟು ಅಲ್ಲಿ ಆಮೇಲೆ ಮತ್ತೆ ಇನ್ನೊಂದು 3-4 ಪ್ಲೇಸಸ್ ಇದೆ, ಅದನ್ನೆಲ್ಲ ನೋಡ್ಕೊಂಡ್ ಬರೋಣ. ಬಾಯ್. ಇಡ್ಲಿ ವಡ ಸಾಂಬಾರ್ ಹೇಗಿದೆ ಹೇಳು ಕಾರ್ತಿಕ್? ಚೋಡಿಗ ಮೈಸೂರು ಕೆಫೆನಲ್ಲಿ ಟಿಫನ್ ಆಯ್ತು, ಇಡ್ಲಿ ವಡ ತಗೊಂಡಿದ್ವಿ. ಇವಾಗ ನೆಕ್ಸ್ಟ್ ಹೊರಟಿದೀವಿ ವಾಯ್ನಾಡ್ಗೆ. I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, no, no. खुद का नहीं जो भी किया तेरा किया, कई भूल सब रब भी तुझको ही मान लिया. पर दूर रह कर क्या खत्म ये प्यार होगा, ऐसा भी क्या अब तो बता गुनाह किया. ಚೆಕ್ ಪೋಸ್ಟ್ ಜಿಂಕೆ ಮರಿನಾ ಜಿಂಕೆ ನೋಡಿ ಜಿಂಕೆ. कर माफ दे जो साथ ना होगा, बहता
बेहतर मिले ये है दुआ मेरी। वक्त ये अब भूलना होगा, पर जिंदगी खुशहाल हो तेरी। प्यार बहुत था मेरा पर लाचार बेचारा, मजबूरी के आगे बचा एक नाचारा। प्यार बहुत था मेरा पर लाचार बेचारा। ಫ್ರೆಂಡ್ಸ್, ಲ್ಯಾಂಡ್ ಆಫ್ ಸ್ಪೈಸಸ್ ಆಗಿರುವಂತ ಕೇರಳದಲ್ಲಿರುವಂತ ವಾಯನಾಡಿಗೆ ಬಂದಿದ್ದೀವಿ. ವಾಯನಾಡ್ನಲ್ಲಿ ಎಡಕಲ್ ಕೇವ್ಸ್ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ನಾವು ಬೆಳಿಗ್ಗೆ 6:30 ಬಿಟ್ಟಿದ್ದು ಮನೆ. ಇದು 279 ಕಿಲೋಮೀಟರ್ಸ್ ಆಗಿರುತ್ತೆ. ಸೊ ಹಾಗಾಗಿ 5.5 ಅವರ್ಸ್ ನಾವು ಟ್ರಾವೆಲಿಂಗ್ ಜರ್ನಿನೇ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ನಾವು ಬಂದಿರುವಂತ ಪ್ಲೇಸ್ ಎಡಕಲ್ ಕೇವ್ಸ್ಗೆ. ಎಡಕಲ್ ಕೇವ್ಸ್ 269 ಕಿಲೋಮೀಟರ್ಸ್ ಆಗುತ್ತೆ. ಆಲ್ಮೋಸ್ಟ್ 5 ಅವರ್ಸ್ ಜರ್ನಿ ಇರುತ್ತೆ ಇದಕ್ಕೂ. ಅಲ್ಲಿಂದ 2 ಅವರ್ಸ್ ಆದ್ಮೇಲೆ ನೀವು ವಾಯನಾಡಿಗೆ ರೀಚ್ ಆಗ್ಬೋದು. ಸೊ ಫಸ್ಟ್ ನಾವು ಬಂದಿರುವಂತದ್ದು ಎಡಕಲ್ ಕೇವ್ಸ್ಗೆ. ಬನ್ನಿ, ಎಡಕಲ್ ಕೇವ್ಸ್ ಹೇಗಿದೆ ಅಂತ ನೋಡೋಣ. ಎಡಕಲ್ ಡೆಸ್ಟಿನೇಷನ್. ಫ್ರೆಂಡ್ಸ್, ಎಡಕಲ್ ಕೇವ್ಸ್ಗೆ ಹೋಗ್ತಾ ಇದೀವಿ. ಇಲ್ಲೊಂದ್ ಸ್ವಲ್ಪ ಬೆಟ್ಟ ಇದೆ, ಹತ್ಕೊಂಡು ಹೋಗ್ಬೇಕು. ಆಮೇಲೆ ಅಲ್ಲಿ ಸ್ಟೇರ್ಸ್ ಇದೆಯಂತೆ, ಒಂದು 300 ಸ್ಟೇರ್ಸ್ ಇದೆ, ಅದನ್ನ ಹತ್ಕೊಂಡು ಹೋಗ್ಬೇಕು. ಇನ್ನು ನಾವು ಸ್ಟಾರ್ಟಿಂಗ್ ಅಲ್ಲೇ ಇರೋದು. ನೋಡಿ, ಇಲ್ಲಿ ನೋಡಿ, ಇದು ಸ್ಟಾರ್ಟಿಂಗ್ ಆಫ್ ದ ಎಡಕಲ್ ಕೇವ್ಸ್. ಇಲ್ಲಿ ನೋಡಿ, ನಮ್ಮ ಮಕ್ಕಳು ಹ್ಯಾಟ್ ಹಾಕೊಂಡಿದ್ದಾರೆ, ನಾನು ಅಂಬ್ರೆಲಾ ತಗೊಂಡ್ಬಿಟ್ಟಿದ್ದೀನಿ. ನೋಡಿ ಹೇಗಿದೆ ಅಪ್ಪು. ಕಾರ್ತಿಕ್, ಹೇಗಿದೆ ಅಪ್ಪು? ಸುಸ್ತಾ? ತುಂಬಾ ಡೌನ್ ಆಗಿದೆ. ನಾಗಿಂದ ಸ್ಟ್ರಾಂಗ್ ಇದ್ದಾನೆ, ಅವ್ನು ಸುಸ್ತ ಆಗಲ್ಲ. ನಮ್ಗೆಲ್ಲ ಸುಸ್ತು. 45 ಡಿಗ್ರೀಸ್ ನಮ್ಗೆ ಗೊತ್ತಾ? ತುಂಬಾ ಕಷ್ಟ ಇದೆ. ಎಡಕಲ್ ಗುಡ್ಡದ ಮೇಲೆ ಇದೇನ್ರಿ ಸ್ಪೆಷಲ್? ಎಡಕಲ್ ಗುಡ್ಡದ ಕಾಡಿಂದಲ್ಲ
ಎಡಕಲ್ ಕೇವ್ಸ್ ಹೋಗೋ ದಾರಿ ಫುಲ್ಲು ಬಂಡೆಗಳಿದೆ. ಅಂದರೆ ಇಲ್ಲಿ ಮೆಟ್ಲು ಕೂಡ ಮಾಡಿದ್ದಾರೆ ನೋಡಿ, ಆ ಬಂಡೆನಲ್ಲೇ ಮೆಟ್ಲಿದೆ, ಹಂಗೆ ಹೋಗ್ಬೋದು. ಎಡಕಲ್ ಗುಡ್ಡದ ಮೇಲೆ ಏಸ್ ಫಿಲಮ್ಮ ಮಧ್ಯೆ ಕಂಬಿಗೆ Spider-Man. Instagram, yo na. ಬ್ಯಾಗ್ ಅಡ್ಕ ತಿಗಡೆ ನೀವು ಹೋಗಿ ಅಡಿಂದ अरे ऑफ कोर्स स्टेप्स ಇದೆ ಇನ್ನೇನು ಹಾಕಬೇಕು नहीं ಅಡಿ ಹುಷಾರಡೆ ಹಿಡಿದು ನೋಡ್ಬಿಟ್ಟು ಹಾಯ್ ಅಂತ ಹೇಳಿ ತು ಜಾಮ್ ರೆಡಿ ನೀವು ಹೋಗಿರಿ ರೆಡ मेरे पास ही समय भाई चिप्प पडलं का करणार चिप्प पडलं तर त्याच्यातला ನ್ಯಾಚುರಲ್ ಸ್ಟೋನ್ಸ್ ಇಂದಾನೆ ಸ್ಟೆಪ್ಸ್ ಇದೆ, ನೀವು ಹತ್ಕೊಂಡ್ ಬರ್ಬೇಕು. ಬಂದಾಗ ಸಖತ್ತಾಗಿರೋಂತ ವ್ಯೂ ಇದೆ, ಫುಲ್ ಬೆಟ್ಟ ಗುಡ್ಡ ನೋಡಿ. ಕೇವ್ಸ್ ತುಂಬಾನೇ ಚೆನ್ನಾಗಿದೆ, ತುಂಬಾ ತಂಪಾಗಿದೆ. ಇಲ್ಲಿ ನೋಡಿ, ಇದ್ರೊಳಗಡೆಯಿಂದ ಬರ್ಬೇಕು ನೀವು ಹತ್ಕೊಂಡು. ಓ, ಈ ತರದ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ತುಂಬಾ ಚೆನ್ನಾಗಿದೆ. ಅಯ್ಯಪ್ಪ, सचिन
कहाँ लिखा हुआ है? ಏನಪ್ಪ ಇಷ್ಟೊಂದು ಹೈಟ್ ಎಡಕಾಲ್ ಕೇಸು ನಮ್ಗೆ ಸುಸ್ತು ಮಾಡ್ತಾ ಇದೆ. ಎಡಕಾಲ್ ಕೇಸಲ್ಲಿ ಕಾಲು ನೋವು ಕಾಲು ನೋವು ಬಂದು ಒಳ್ಳೆ ಡೈಲಾಗ್. ಎಡಕಾಲ್ ಕೇಸು ನಮ್ ಕಾಲು ಬಿದ್ದೋಗ್ತಾ ಇದೆ. ತನ್ನ ವಿಡಿಯೋ ತರಬಹುದು. आपको वीडियो अच्छा ತಯಾರಿಕೆ ಕನ್ನಡ ಕಲಿತಂತೆ. ಕನ್ನಡ ಬರುತ್ತಾ? ಇಲ್ಲಿಂದ ಚೆನ್ನಾಗಿ ಕಾಣ್ತಾ ಇದೆ ನಿಮ್ ವ್ಯೂ ಒಂದೇ. ಇದ್ದರಿಂಗಿರುತ್ತೆ ನೋಡಿ. ಈ ಕಡೆ ಹಿಂಗಿದೆ ಮೆಟ್ಲುಗಳು. ಮುಂಚೆ ಹೀಗಿತ್ತು ಮೆಟ್ಲುಗಳು, ಆಮೇಲೆ ಇವಾಗ ಈ ತರ ಸ್ಟೀಲಿಂದ ಮಾಡಿದ್ದಾರೆ. ನೋಡಿದ್ರಾ? ಹತ್ತೋದಕ್ಕೆ ಒಂದ್ ಸ್ವಲ್ಪ ಕಷ್ಟನೇ, ಒಂದ್ ಸ್ವಲ್ಪ ಸ್ಟ್ರಾಂಗ್ ಇರ್ಬೇಕು ಹತ್ತೋದಕ್ಕೆ. ಟಯರ್ಡ್ ಆಗುತ್ತೆ, ಸುಮಾರು ಹೈಟ್ ಹತ್ತಬೇಕು. School boys and school girls. Say hi. Say hi. Bye. Okay, bye. ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಇಳ್ಕೊಂಡ್ ಬರ್ತಾ ಇದೀವಿ. ತುಂಬಾ ಸ್ಟೀಪ್ ಆಗಿದೆ ಸ್ಟೆಪ್ಸ್. ಇಲ್ಲಿ ನೋಡಿ, ಫುಲ್ ಕೇವ್ಸ್, ಬೆಟ್ಟದಲ್ಲಿರುವಂತ ಕೇವ್ಸ್, ಬೆಟ್ಟದೊಳಗಡೆ ನೋಡಿ ಹೇಗಿದೆ ಇದೆಲ್ಲ. ಇದೇನೋ ಮಾಡಿದಾರಲ್ವಾ ನೋಡಿ, ಹೇಗಿದೆ ಬಂಡೆಗಳು. ಓ, ತುಂಬಾ ಚೆನ್ನಾಗಿದೆ ಇದು. ಇಲ್ಲೇನೋ ಬರ್ತಿದ್ದಾರೆ, ಇದೇನೋ ಡಿಸೈನ್ ಮಾಡಿದ್ದಾರೆ. ಏನೋ ಮಾಡಿದ್ದಾರೆ, ಅದೇನಂತ ಗೊತ್ತಿಲ್ಲ. ನೋಡಿ, ಇದೇನೋ ಬರ್ದಿದಾರೋ, ಅದೇನೋ ಕಾರ್ವಿಂಗ್ಸ್ ಮಾಡಿದ್ದಾರೆ. ಇದೇನು ಕಾರ್ವಿಂಗ್ಸ್ ಗೊತ್ತಿಲ್ಲ, ಕಾರ್ವಿಂಗ್ಸ್ ಮಾಡಿದ್ದಾರೆ. ಓಹೋ, ನೋಡಿ ಹೇಗಿದೆ ಬೆಟ್ಟ.
ರೆಡಿ ಹೇಳಿ ಓದ್ ಹೇಳಿ ಹೇಳಿ ಅದೇನಿದೆ ಅಂತ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಬರ್ದಿರ್ತಾರೆ ಎ ಫಾರ್ ಅಮೃತ ಇದೆ. ಅಯ್ಯೋ ಇಲ್ಲಿ ನೋಡಿ, ಇಲ್ಲಿ 2 ಬೆಟ್ಟ ಇದೆ. ಆ 2 ಬೆಟ್ಟದ ನೋಡಿ, ಇಲ್ಲಿ ಈ ಕಡೆ ಒಂದು ಬೆಟ್ಟ, ಈ ಕಡೆ ಒಂದು ಬೆಟ್ಟ ಇದೆ. ಇದ್ರ ಮಧ್ಯದಲ್ಲಿ ಗ್ಯಾಪ್ ಇದೆ. ಇದು ಇದ್ರ ಸ್ಪೆಷಾಲಿಟಿ ನೋಡಿ. 2 ಬೆಟ್ಟ ಹೇಗೆ ಗ್ಯಾಪ್ ಇಟ್ಕೊಂಡು ಫುಲ್ ಕೆಳಗಡೆಯಿಂದನೂ ಮೇಲ್ಗಡೆವರೆಗೂ ಬೆಟ್ಟ ಸಪರೇಟ್ ಆಗಿದೆ. ಈ ಕಡೆ ಒಂದು ಬೆಟ್ಟ, ಆ ಕಡೆ ಒಂದು ಬೆಟ್ಟ. ಫುಲ್ ಮೇಲ್ವರೆಗೂ ಹಾಗೆ ಇದೆ ಬೆಟ್ಟ. ನೋಡಿ ಹೇಗಿದೆ ನೇಚರ್. ಇದು ಕೇರಳದ ನೇಚರ್. ನನ್ನ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಅಂತ ಇದೆ. DANG ಇದು ಡೇಂಜರ್ ಅಂತ ಬರುತ್ತೆ. 8 to 8.5 मिल रहा था मैं। ओ तू खड़ता ही फोटोजेनिक है रे। हाँ ओके ಫ್ರೆಂಡ್ಸ್, ಇದು ಎಡಕಲ್ ಕೇವ್ಸ್. ಇದು ಸುಮಾರು 6000 BC ನಲ್ಲಿ ಆಗಿರುವಂತ ಕೇವ್ ಅಂತ ಹೇಳ್ತಾರೆ. ಇದು ಎಲ್ಲ ಫುಲ್ ನ್ಯಾಚುರಲ್ ಆಗಿರುವಂತ ಕೇವ್. ತುಂಬಾನೇ ಒಂಥರ ಡಿಫ್ರೆಂಟ್ ಆಗಿ ನಾವು ಯಾವತ್ತೂ ಎಲ್ಲೂ ನೋಡದೇ ಇರುವಂತ ಕೇವ್ ಇದ್ದಂಗಿದೆ ಇದು. ನಾನಂತೂ ಯಾವತ್ತೂ ನೋಡಿರಲಿಲ್ಲ ಇಷ್ಟು ದೊಡ್ಡ ಕೇವ್. ತುಂಬಾನೇ ಚೆನ್ನಾಗಿದೆ. ಆಮೇಲೆ ಇದು 6000 BC ನಲ್ಲಿ ಹ್ಯೂಮನ್ ಕೇವ್ಸ್ ಅದು ಕಾರ್ವಿಂಗ್ಸ್ ಎಲ್ಲ ಮಾಡಿದ್ದಾರೆ ಇಲ್ಲಿ. ಆಮೇಲೆ ಅದೇನೋ ಬರ್ದಿದ್ದಾರೆ ಕೂಡ, ಬಟ್ ಅದೇನು ಅಂತ ಗೊತ್ತಿಲ್ಲ. ಕಾರ್ವಿಂಗ್ಸ್ ಎಲ್ಲ ಇದೆ ಇಲ್ಲಿ. ಕಾರ್ವಿಂಗ್ಸ್ ಕೂಡ ಎಲ್ಲ ತೋರಿಸ್ತೀನಿ. ಹಾ, ಇದೆಲ್ಲ ಕಾರ್ವಿಂಗ್ಸ್. ಗೊತ್ತಾಗಲಿ ನೋಡಿ, ಬರ್ದಿರೋದು ಇದೆ. ಅದೆಲ್ಲ ಏನು ಅಂತ ಗೊತ್ತಿಲ್ಲ. ಸಕ್ಕತ್ತಾಗಿದೆ ಕೇವ್ ಮಾತ್ರ. ನೋಡಿ ಹೇಗಿದೆ. साल पुराना है जो स्टोन एज कार्विंग 6000 BC 4000 BC जो ये एक नेचुरली फॉर्मेशन रॉक कट है, भूकंप से बना हुआ है. नेचुरली जो एर्थक्वेक से बना हुआ है. तो हम इसी एरिया को डक्कल बोलते हैं. डक्कल इन मलयालम में व्हाट इज मीनिंग का मतलब है इन बिटवीन स्टोन. इस पत्थर की वजह से इस जगह का नाम आया हुआ है रेडकल मध्य. तो आफ्टर पीपल या इसी रॉक कट यूज किया 4000 BC. तो दैट टाइम उन लोगों ने जो स्टोनेज ऊपर यूज करके कार्विंग बनाया हुआ है, पिक्चर बनाया हुआ है. इसका कुछ मतलब है जो उसी टाइम उन लोगों ने जो चीज देखी हुई थी उसको उन लोगों ने कार्विंग किया. ये भी ऐसे ही है, एक लेडीज और जेंट्स है दोनों. This one lady figure, जेंट्स फिगर, one lady. Usually some bond are also. तो मोबाइल में आपको थोड़ा और नजर आएगा. तो ये वाला एक अलग एक पिक्चर है. इसमें आफ्टर व्हील द्वारा फाउंड होने के बाद का है. आफ्टर व्हील फाउंड वन लेडी फिगर आपसे स्त्री है. उसके नीचे एक ट्रॉली पुश कार्ट. तो ये व्हील फाउंड होने के बाद का है. फाउंड होने के बाद. तो इसमें जो मेन फिगर इस साइड में है फिगर, एक वन ट्राइबल चीफ का पिक्चर है. ट्राइबल फिगर फुल बॉडी अप टू डाउन, जो क्राउन वगैरह पहन के फुल बॉडी दो हाथ ऐसे कर रखा है. तो अप टू डाउन फुल बॉडी. दिस वन फ्रंट साइड पिक्चर, सेम पिक्चर बैक साइड नीचे तक है. तो ये फ्रंट साइड पिक्चर है. ये एक अनदर ह्यूमन फिगर एंड वन साइड लेडी फिगर अप साइड स्मॉल वन. उनका राइट हैंड में आके छोटा सा बच्चा भी है, चाइल्ड बच्चा भी है. यहाँ पर एक ह्यूमन फेस, आइस नोज लिप्स वगैरह जो राउंड नहीं है उसके लेफ्ट में. तो उसके ऊपर एक एलिफेंट हाथी का पिक्चर है. इधर लॉन्ग आर्स दिया हुआ है, उसको सिंग वगैरह ऐसे. तो दैट वन एक अनदर लेडी फिगर, उसमें सम ज्योमेट्री का फिगर बैंगल और लाइन्स वगैरह यूज करके बनाया.
लेडी इसमें क्या है, जो काफी राउंड्स देखने मिलते हैं, जो राउंड फील टाइप का। तो इसमें हिस्टोरियंस बताता है जो पुराना जमाने में जो स्टार्टिंग टाइम में जो सूरज को भगवान मानता था, जो सन वर्शिप को, उसमें एक सिंबल बना हुआ है हाइट में, जो राउंड दिखे। तो उसके ऊपर एक लॉन्ग टाइप बेड है, एक पीकॉक पिक्चर यस टाइप का, जो लॉन्ग टाइप बेड नहीं क्या इस्लाम का बर्ड लॉन्ग टाइप बेड। तो ऐसे जो पिक्चर जो ज्यादा से ज्यादा बनाए हुए जो डिफरेंट टाइम इसी रॉक शेल्टर में रहने की वजह से जो पिक्चर भी एक जैसे नहीं, अलग अलग है। इसी का एक मतलब है जो लेडी फिगर देखने के लिए दैट वन BC 300 2300 years पे। इसमें तमिल ब्राह्मी लिखा इसे ही है, पलपुलित आनंदकारी वेडंगोमल एक कच्चवनी छाती। उसका मतलब बताता है बहुत ज्यादा जानवरों को मारा हुआ एक किंग लीडर इसी रॉक शेल्टर यूज किया करते हैं। एंड सेकंड वन ओल्ड संस्कृत श्री विष्णु वर्मन कुडुम्बिया फैमिली बिलोंग्स टू। तो ये रॉक आर्ट का जैसे अड़कल के इम्पोर्टेंट हो रखा है, जितना भी इंडिया के अंदर जो रॉक आर्ट है पेंटिंग से ज्यादा है, ये कार्विंग्स है, पत्थर से लकीरें बना के बनाया है। That is the importance of Edakkal Cave. Now Edakkal Cave is 4,000 feet above sea level. From पार्किंग से 1.5 किलोमीटर आया हुआ है, मगर सी लेवल से 4,000 फीट above sea level में रहता है। तो इसी रॉक शेल्टर यूज करने का मेन मतलब ही यही है, जो जानवरों से बचने के लिए उन लोगों ने इसी रॉक शेल्टर यूज किया। इनकी एंट्रेंस है एक रॉक शेल्टर, उनका एक प्रोटेक्टेड हाउस था। That's the main important. ಥ್ಯಾಂಕ್ ಯು. ಓ ಇದೆಲ್ಲಿ ಬೀಳುತ್ತೆ ಅನ್ನೋಂಗಿದೆ ನೋಡಿ, ಕಲ್ಲು ಎಲ್ಲಿ ಬಿದ್ದೋಗುತ್ತೋ ಅನ್ನೋಗಿದೆ. 6000 BC ನಲ್ಲಿ ಇರುವಂತದ್ದು ಇದು. ಮೊದಲಿನ ಜನ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ರಂತೆ, ಈ ಅನಿಮಲ್ಸ್ ಇಂದ ಎಲ್ಲ ಎಸ್ಕೇಪ್ ಮಾಡ್ಕೊಂಡು ಇಲ್ಲಿ ಬಂದು ಅವರು ನೆಲೆಸಿ ಇಲ್ಲಿ ಇರ್ತಾ ಇದ್ರಂತೆ. ಮೊದಲು ನಾವು ಕೇಳಿದ್ವಲ್ಲ ಸ್ಟೋನ್ ಅಂದ್ರೆ ಸ್ಟೋನ್ ಏಜ್ ಅಲ್ಲಿ ಮನುಷ್ಯರು ಈ ಕೇವ್ಸ್ ನಲ್ಲೆಲ್ಲ ಇರ್ತಾ ಇದ್ರು ಅಂತ, ಹಾಗೆ ಇಲ್ಲಿ ಬಂದು ಇರ್ತಾ ಇದ್ರಂತೆ. ಅವಾಗ ಈ ಕಾರ್ವಿಂಗ್ಸ್ ಎಲ್ಲ ಮಾಡಿರೋಂಥದ್ದು ನೋಡಿ. ಈ ಬೆಟ್ಟದ ಮಧ್ಯ ಇರೋದ್ರಿಂದ ಈ ಕಲ್ಲು ಎಡಕಲ್ಲು ಮಧ್ಯ ಅಂತ ಬರುತ್ತಂತೆ. ಫ್ರೆಂಡ್ಸ್ ಇದು ನೋಡಿ ನ್ಯಾಚುರಲ್ ಸ್ಟೋನ್ ಸ್ಟೆಪ್ಸ್ ಇದೆಲ್ಲ ಹಿಂಗೆ ಹತ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ನಿಮ್ಗೆ ಸ್ಟೆಪ್ಸ್ ಮಾಡಿಟ್ಟಿದ್ದಾರೆ ನೋಡಿ, ಇಲ್ಲಿ ಸ್ಟೆಪ್ಸ್ ಮಾಡಿಟ್ಟಿದ್ದಾರೆ. ಇದ್ರಲ್ಲಿ ಕೂಡ ನೀವು ಹತ್ಕೊಂಡು ಹೋಗ್ಬೋದು. ಬಟ್ ಎಲ್ಲರೂ ಈ ಸ್ಟೋನ್ ಸ್ಟೆಪ್ಸ್ ಇಂದಾನೆ ಹತ್ಕೊಂಡು ಹೋಗ್ತಾರೆ, ಆಮೇಲೆ ಇಲ್ಲಿಂದ ಇಳ್ಕೊಂಡ್ ಬರ್ತಾರೆ. ಬಟ್ ಈ ಸ್ಟೋನ್ಸ್ ಸ್ಟೆಪ್ಸ್ ಇಂದ ಹತ್ಕೊಂಡು ಹೋದ್ರೆ ನಿಮ್ಗೆ ಅಡ್ವೆಂಚರಸ್, ಒಂದ್ ಸ್ವಲ್ಪ ಕಾಲ್ ನೋವು ಬರುತ್ತೆ, ಸುಸ್ತಾಗುತ್ತೆ. ಬಟ್ ನೇಚರಲ್ನೆಲ್ಲ ನೋಡ್ಕೊಂಡು ಖುಷಿಯಾಗಿ ಹತ್ಕೊಂಡು ಹೋಗ್ಬೋದು. ಒಂಥರ ಟ್ರೆಕ್ಕಿಂಗ್ ಇದ್ದಂಗೆ. ಕಾಲೆಲ್ಲ ನಡುಗ್ತಾ ಇದೆ ನನ್ಗೆ. ಇಲ್ಲಿ ನೋಡಿ ಕಾಲೆಲ್ಲ ಗಡ 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 ಅಂತ ಇದೆ, ನಡುಗ್ತಾ ಇದೆ ಕಾಲು. ನಾಗೇಂದ್ರ ನಿನಗ್ ನಡುಗ್ತಾ ಇದೆಯೇನೋ? ಇಲ್ವಾ? ಮತ್ತೆ ಕಾರ್ತಿಕ್ ನಿನ್ಗೆ? ಹೌದಾ? ನನ್ಗೆ ಗಡ 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 ಅಂತ ಇದೆ ಕಾಲೆಲ್ಲ.
नहीं ये प्यार था मेरा, बिन शर्त का इकरार था तेरा। बेइंतहा कोशिश कर ली मैंने, किस्मत पे पड़ना जोर था तेरा। प्यार बहुत था मेरा पर लाचार बेचारा, मजबूरी के आगे बचा एक नाचारा। प्यार बहुत था मेरा पर लाचार बेचारा, मजबूरी के आगे बचा एक नाचारा। आंसू बहे जो की फिक्र तेरी थी, ये दुआ लगे ना नजर हमको। तेरे लिए ही सर झुका मेरा, फिर याद ना कुछ भी रहा तुमको। प्यार बहुत था मेरा पर किस्मत की मारी, इन शर्तों के आगे अपना प्यार में हारी। प्यार बहुत था मेरा पर किस्मत की मारी, इन शर्तों के आगे अपना प्यार में हारी। ಫ್ರೆಂಡ್ಸ್, ನಾವು ಮೆಪ್ಪಿಡಿ ಅನ್ನೋ ಜಾಗಕ್ಕೆ ವಾಯನಾಡ್ನಲ್ಲಿ ತಲುಪಿದೀವಿ. 6:30 ಇವಾಗ. ನಾವಿರೋದು ರೆಸಾರ್ಟ್, ಇದು ರಿವರ್ ವ್ಯೂ ಅಂತ ನೋಡಿ. ಇದು ರಿವರ್ ವ್ಯೂ ಅಂತ. ಇದು ನಾವು ಇಳ್ಕೊಂಡಿರೋ ಅಂತ ರೆಸಾರ್ಟ್. ಪರ್ ಡೇಗೆ 4000 ರೂಪೀಸ್. ಹೀಗಿದೆ. ನಮ್ಮ ಕಾರ್ ನಿಂತಿದೆ. ಇದು ಔಟರ್ ವ್ಯೂ. ಆಮೇಲೆ ಇದ್ರೊಳಗಡೆ 2 ರೂಮ್ ಕೂಡ ಇದೆ. ಫುಲ್ ಮನೆ. ನೋಡಿ, ಇಲ್ಲ ಅಡುಗೆ ಮಾಡ್ಕೋಬಹುದು, ಬಟ್ ಏನು ಸಾಮಾನಿಲ್ಲ. ಸಿಂಕ್ ಇದೆ, ಇಲ್ಲಿ ಡೈನಿಂಗ್ ಇದೆ, ಡೈನಿಂಗ್ ಮಾಡುವಂಥದ್ದು. ಇಲ್ಲೊಂದು ಸಿಂಕ್ ಇದೆ. ಈ ಕಡೆ 2 ರೂಮ್ ಇದೆ ನೋಡಿ. ಇದೊಂದು ರೂಮು, ಈ ಕಡೆ ಒಂದು ರೂಮ್. ಎಲ್ಲ ಹಂಗಂಗೆ ಹಾಕಿದ್ವಿ. 2 ಬೆಡ್ ಇದೆ, ವಾರ್ಡ್ರೋಬು, ಮಿರರ್. ಆಮೇಲೆ ಇಲ್ಲಿ ಬಾತ್ರೂಮ್ ಇದೆ, ಕ್ಲೀನಾಗಿದೆ ಬಾತ್ರೂಮ್. ಆಮೇಲೆ ಇಲ್ಲೊಂದು ಬಾಲ್ಕನಿ ಇದೆ. ಕತ್ಲಾಗಿರೋದ್ರಿಂದ ಈ ಕಡೆ ನಾಳೆ ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಇದು ರಿವರ್ ವ್ಯೂ. ಇಲ್ಲಿ ರಿವರ್ ಇದೆ, ಬಟ್ ಇಲ್ಲಿ ರಿವರ್ ನೀರು ತುಂಬ ಕಡಿಮೆ ಇದೆ. ವ್ಯೂ ಹೀಗಿದೆ. ಅಲ್ಲೊಂದು ಬೆಟ್ಟ ಕಾಣ್ತಾ ಇದೆ ನೋಡಿ, ಬೆಟ್ಟ ಇದೆ. ಫುಲ್ ಕತ್ಲಿದೆ ಇವಾಗ ಸದ್ಯಕ್ಕೆ. ಬೆಳಿಗ್ಗೆ ತೋರಿಸ್ತೀನಿ ನಿಮಗೆ. ಆಮೇಲೆ ಹೀಗೆ ಹೊರಗೆ ಬಂದರೆ ಇದೊಂದು ರೂಮ್ ಇದೆ. ನೋಡಿ, ಇದೊಂದು ರೂಮ್. ಫ್ಯಾನು, AC ಎಲ್ಲ ಏನಿಲ್ಲ. ಇದು ಬಾಲ್ಕನಿ. ನಾಳೆ ಬೆಳಗ್ಗೆ ತೋರಿಸ್ತೀನಿ. ಸೊ ಹೀಗಿದೆ ರೂಮ್, ಮನೆ. ಫ್ರೆಂಡ್ಸ್, ಫುಲ್ ಕತ್ಲಿದೆ ನೋಡಿ, ಫುಲ್ ಕತ್ಲು. ಅಲ್ಲಿ ರಿವರ್ ಹರಿತಾ ಇದೆ, ಅದು ಸೌಂಡ್ ಕೇಳಿಸ್ತಾ ಇದೆ. ನದಿನಲ್ಲಿ ನೀರು ತುಂಬ ಕಡಿಮೆ ಇರೋದ್ರಿಂದ ಬೋಟಿಂಗ್ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಬಟ್ ಕೇಳಿಸ್ಕೊಳ್ಳಿ ನೀರು. ನದಿ ನೀರು ಹರಿತಾ ಇದೆ, ಅದ್ರ ಸೌಂಡ್ ಅದು. ಫುಲ್ ಕತ್ಲು.
मुझे आ गया है क्या वो ನಕ್ಷತ್ರ ಕಾಣ್ತಾ ಇದೆ अश्विन जो भी है वो ನೋಡಿ, ನಕ್ಷತ್ರ. आ गया तो होना चाहिए. ಎಲ್ಲೋ ಒಬ್ಬೊಬ್ರು ಓಡಾಡ್ತಾರೆ. ಫುಲ್ ಕತ್ಲಿದೆ, ಸೈಲೆಂಟ್ ಆಗಿದೆ, ಏನು ಭಯ ಇಲ್ಲ. ನಮ್ದೇ ಈ ಮನೆ ಇವತ್ತು. ಈ ಮನೆ ಇವತ್ತು ನಮ್ದು. ಡೆಕೋರೇಟಿವ್ ಆಗಿ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ. ಸೊ ಇವತ್ತಿಗಷ್ಟೇ. ಗುಡ್ ನೈಟ್, ಬಾಯ್.